ಡಾಕ್ಟರ್ ಕೆ.ಎಸ್. ರಾಜಣ್ಣ ಅವರಿಗೆ ಬಳ್ಳಾರಿಯಲ್ಲಿ ಸನ್ಮಾನ. ಬಳ್ಳಾರಿಯ ಶ್ರೀ ಕಾಳಿಕಾ ಕಮಟೇಶ್ವರ ದೇವಸ್ಥಾನ ಸಮಿತಿಯು ಭಾನುವಾರ ಮಂಡ್ಯದ ಪದ್ಮಶ್ರೀ ಪುರಸ್ಕೃತ ಹಾಗೂ ಗಿನ್ನಿಸ್ ಬುಕ್ ರೆಕಾರ್ಡ್ ಸ್ಥಾಪಿತ ಅಂಗವಿಕಲರ ಅಧಿನಿಯಮದ ನಿವೃತ್ತ ಆಯುಕ್ತರಾದ ಡಾಕ್ಟರ್ ಕೆ.ಎಸ್. ರಾಜಣ್ಣ ಅವರಿಗೆ ಸನ್ಮಾನಿಸಿತು. ಈ ಸಂದರ್ಭದಲ್ಲಿ ದೇವಸ್ಥಾನ ಅಧ್ಯಕ್ಷರು ಎಂ.ಕೆ. ರವೀಂದ್ರ, ವಿಶ್ವಬ್ರಾಹ್ಮಣ ವೈದಿಕ ಪ್ರತಿಷ್ಠಾನಂ ಟ್ರಸ್ಟ್, ಗಾಯತ್ರಿ ವಿಶ್ವಕರ್ಮ ಮಹಿಳಾ ಸಂಘ ಅಧ್ಯಕ್ಷರು ಶ್ರೀಮತಿ ತ್ರಿವೇಣಿ ಪತ್ತಾರ್ ಹಾಗೂ ಶ್ರೀಮತಿ ರಾಜಣ್ಣ, ಶ್ರೀಮತಿ ಪದ್ಮಾವತಿ ಸುಭಾಷ್ ಆಚಾರ್ಯ, ವಿಶ್ವಕರ್ಮ ನಿಗಮದ ನವನಿರ್ದೇಶಕರು ಚಂದ್ರಶೇಖರ್ ರವರು ಸದಸ್ಯರುಗಳು ಪ್ರಕಾಶ್ ಪತ್ತರು, ಮಂಜುನಾಥ್ ಕೆ, ಶ್ರೀಮತಿ ಕೃಷ್ಣನಂದ, ಅರ್ಚಕರು ರಾಜು ಕೆ, ಮಲ್ಲಿಕಾರ್ಜುನ ಕೆ ಇತರರು ಉಪಸ್ಥಿತರಿದ್ದರು. ಸರ್ಕಾರನೂ ಕೂಡ ನನಗೆ ಹೆಚ್ಚು ಮಾನ್ಯತೆಯನ್ನು ಕೊಟ್ಟಿದೆ, ಹೆಚ್ಚು ಶಕ್ತಿಯನ್ನ ಕೊಟ್ಟಿದೆ. ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನನಗೆ ರಾಜ್ಯ ಆಯುಕ್ತರನ್ನಾಗಿ ಮಾಡಿದಂಥ ಏಕೈಕ ವ್ಯಕ್ತಿ. ಅವರು ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿ ಹೋದ್ರು ಅವ್ರು ಯಾರೂ ಕೂಡ ದಿವ್ಯಾಂಗರಿಗೆ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅವ್ರಿಗೆ ಏನಾದ್ರು ಒಂದು ಕಳಕಳಿ ಕೊಡಬೇಕು ಅಂತ ಹೇಳ್ತಾ ಇದ್ರೆ ಹೊರತು ಯಾರೂ ಕೊಟ್ಟಿಲ್ಲ. ಎಲ್ಲರೂ ಸಹಾನುಭೂತಿಯಿಂದನೇ ನೋಡ್ತಾ ಇದ್ದಾರೆ ಹೊರತು ನಾನು ಕೇಳೋದು ಸಹಾನುಭೂತಿ ಬೇಡಿ, ಅನುಕಂಪ ಬೇಡಿ, ಅವಕಾಶ ಕೊಡಿ. ಈ ಅವಕಾಶವನ್ನ ಕೊಟ್ಟಂತ ಧೀಮಂತ ನಾಯಕರು ಯಾರಾದರೂ ಕರ್ನಾಟಕದಲ್ಲಿ ಇದ್ದಾರೆ ಅಂದ್ರೆ ಅವರೇ ಸಿದ್ದರಾಮಯ್ಯಜಿ ಅವರು. ಅವರು ನನಗೆ 3 ವರ್ಷಗಳ ಕಾಲ ನನ್ನ ಒಂದು ರಾಜ್ಯ ಆಯುಕ್ತರನ್ನಾಗಿ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮಕ್ಕೆ ರಾಜ್ಯ ಆಯುಕ್ತರಾಗಿ ಮಾಡಿದಂಥ ಸೇವೆ ಈ ಭಾರತ ಕೊಟ್ಟಿರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದೀನಿ. ಆ ಭಾಜನರಾಗಿರ್ತಕ್ಕಂಥ